ಇದು ಬಂದ್ಬಿಟ್ಟು ಮೊದಲನೇ ಶನಿವಾರದ ಮಿನಿ ವ್ಲಾಗ್. ಇನ್ನು ನಮ್ಮ ಮನೆಯಲ್ಲಿ ಇವತ್ತು ಮೊದಲನೇ ಶನಿವಾರ ಅಲ್ವಾ, ನಮಗೇನು ಸ್ಪೆಷಲ್ ಇಲ್ವಾ ಅಂತ ಕೇಳಿದ್ರು, ಹಾಗಾಗಿ ಪಾಯಸನ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ನಮ್ಮ ನಿತ್ವಿಗೂ ತಿನ್ನಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವಾಗಾದರೂ ಸ್ಪೆಷಲ್ ಡೇಸ್ ಇದ್ದರೆ ಕೇಳ್ತಾ ಇರ್ತಾರೆ, ಇವತ್ತೇನು ಸ್ಪೆಷಲ್ ಇಲ್ವಾ ಅಂತ ಅಂದ್ಬಿಟ್ಟು. ಇನ್ನು ಅವ್ರು ಕೇಳಿದ್ದಾರೆ ಅಂತ ಅಂದ್ಬಿಟ್ಟು ಇವತ್ತು ನನ್ನ ಸ್ಟೈಲಲ್ಲಿ ಒಂದು ಸ್ವಲ್ಪ ಓಲ್ಡ್ ಅಂದರೆ ಮುಂಚೆ ಕಾಲದಲ್ಲಿ ಮಾಡ್ತಿದ್ರಲ್ಲ ಪಾಯಸ, ಒಂದು 4-5 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇನ್ನು ಆ ಪಾಯಸನ ಇವತ್ತು ಮಾಡ್ತಾಯಿದ್ದೀನಿ. ನಮ್ಮ ನಿತ್ವಿ ತಿಂದ್ಬಿಟ್ಟು ಸೂಪರ್ ಅಂತ ಹೇಳ್ತಿದ್ದಾರೆ. ನಮ್ಮ ನಿತ್ವಿ ಏನೇ ತಿನ್ನಲಿ ಸೂಪರ್ ಅಂತ ಹೇಳ್ತಾರೆ. ಬರೀ ನೀರು ಕುಡಿದ್ರು ಹೇಳ್ತಾರೆ ಸೂಪರ್ ಅಂತ ಅಂದ್ಬಿಟ್ಟು. ರೆಸಿಪಿ ನೋಡೋಣ ಬನ್ನಿ. ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ. ಇನ್ನು ಪಾಯಸ ಮಾಡಲಿಕ್ಕೆ ಒಂದು ಸ್ಮಾಲ್ ಕಪ್ಪಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ಆ್ಯಂಡ್ ಅದೇ ಗ್ಲಾಸಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ವಡೆ ಮಾಡ್ತೀವಲ್ವ ಬೇಳೆ, ಆ ಬೇಳೆನ ತೊಗೊಂಡಿದ್ದೀನಿ. ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇನ್ನೊಂದು ದೊಡ್ಡ ಗ್ಲಾಸಲ್ಲಿ ಒಂದು 3 ಗ್ಲಾಸಷ್ಟು ನೀರನ್ನ ಸೇರಿಸ್ಬಿಟ್ಟು ಇನ್ನು ವಿಜಿಲ್ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಬಾಣಲೆಯಲ್ಲಿ ಒಂದು ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ನಾವು ಉಪ್ಮಾ ರವೆ ಬರುತ್ತಲ್ವ, ಆ ಉಪ್ಮಾ ರವೆನ ತೊಗೊಂಡಿದ್ದೀನಿ. ಸೊ ನಾವು ಉಪ್ಮಾ ರವೆನ ಫ್ರೈ ಮಾಡ್ತಿದ್ರೆ ಒಂದು ಒಳ್ಳೆ ಅರೋಮಾ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಿದ್ರೆ ನಮಗೊಂದು ಒಳ್ಳೆ ಅರೋಮಾ ಬರುತ್ತೆ. ಅಷ್ಟವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಅಷ್ಟರಲ್ಲಿ ಇನ್ನೊಂದು ಕಡೆ ವಿಶಿಲು ಬರ್ತಿತ್ತು. ಇನ್ನು ರವೆನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ನಾವು ಹೆಸರುಬೇಳೆ ಅವೆಲ್ಲ ಹಾಕಿ ವಿಶಿಲ್ ಹಾಕ್ಲಿಕ್ಕೆ ಇಟ್ಟಿದ್ವಲ್ಲ, ಇನ್ನು ಅದನ್ನು ಆಯಿತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸೇಮಿಯಾ ಬರುತ್ತಲ್ವ, ಸೇಮಿಯಾನೂ ಹಾಕಿದ್ದೀನಿ. ಇನ್ನು ಇದ್ರ ಜೊತೆಗೆ ನಾವು ರವೆನ ಫ್ರೈ ಮಾಡ್ಕೊಂಡಿದ್ವಲ್ಲ, ಇನ್ನು ಈ ರವೆನ ಹಾಕ್ಕೊಂಡಿದ್ದೀನಿ. ಒಂದು ಕಪ್ಪಲ್ಲಿ ಒಂದಷ್ಟು ರವೆ ಆ್ಯಂಡ್ ಒಂದು ಕಪ್ಪಷ್ಟು ಸೇಮಿಯಾ ಆ್ಯಂಡ್ ಒಂದು 2 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ನಾನು ಇಲ್ಲೇನು ಮಿಸ್ಟೇಕ್ ಮಾಡಿದ್ದೀನಿ ಗೊತ್ತಾ, ರವೆನ ಒಂದೇ ಸಲ ಹಾಕ್ಕೊಂಡ್ಬಿಟ್ಟಿರೋದ್ರಿಂದ ಗಂಟು ಕಟ್ಟಂಗೆ ಹಾಕ್ಬಿಟ್ಟಿತ್ತು. ನೀವು ಮಾಡೋದು ಹಾಗಿದ್ದರೆ ರವೆನ ಒಂದೇ ಸಲ ಹಾಕ್ಕೊಬಿಡಿ, ಎಲ್ಲ ಪ್ರಾಸೆಸ್ ಮುಗಿಯುತ್ತೆ ನೋಡಿ. ಅವಾಗ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪದಾಗಿ ಹಾಕ್ಕೊಂಡು ಕಲಿಸ್ಕೊಡಿ. ಇಲ್ಲಾಂದರೆ ನಾನು ಮಾಡ್ದಂಗೆ ಮಾಡ್ಲಿಕ್ಕೆ ಹೋದರೆ ಎಲ್ಲ ಗಂಟು ಕಟ್ಟಂಗೆ ಹಾಕ್ಬಿಡುತ್ತೆ. ಇನ್ನು ಅದರಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಇಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇನ್ನೊಂದು ಕಡೆ ಒಂದು ಬಾಣಲಿಯಲ್ಲಿ ಇನ್ನು ಗೋಡಂಬಿ ಬರುತ್ತಲ್ವ, ಇನ್ನು ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ದೀನಿ. ಗೋಡಂಬಿನ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗುತ್ತೆ ನೋಡಿ, ಅಷ್ಟವರೆಗೂ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗಿಬಿಡುತ್ತೆ. ತಿನ್ನಲಿಕ್ಕೆ ಹಸಿವಾದರೆ ಅಷ್ಟೊಂದು ಚೆನ್ನಾಗಿರಲ್ವಲ್ಲ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಇಲ್ಲಾಂದರೆ ತುಪ್ಪಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಫ್ರೈ ಮಾಡ್ಕೊಂಡು ಇನ್ನು ಪಾಯಸದಲ್ಲಿ ಹಾಕೋತಾ ಇದ್ದೀನಿ. ಇನ್ನೆಲ್ಲನೂ ಒಂದು ಸಲ ಚೆನ್ನಾಗಿ ಕಲಿಸ್ಕೊಬಿಟ್ಟೆ. ಇನ್ನು ಅದರಲ್ಲಿ ಅಂದರೆ ನಾವು ಈ ಥರ ಸ್ವೀಟ್ಸ್ ಏನಾದರೂ ಮಾಡಿದಾಗ ಕಲ್ಲುಪ್ಪು ಬರುತ್ತೆ ನೋಡಿ, ಅವೊಂದು ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸ್ವೀಟ್ ಸ್ವಲ್ಪ ಕಮ್ಮಿ ಆದಾಗಿತ್ತು, ಹಾಗಾಗಿ ಅದೇ ಕಪ್ಪಲ್ಲಿ ಒಂದು 75% ಬರುತ್ತೆ ನೋಡಿ, ಅಷ್ಟವರೆಗೂ ಇನ್ನು ಸಕ್ಕರೆನ ಹಾಕಿ ಎಲ್ಲನೂ ಕಲಿಸ್ಬಿಟ್ಟು ಒಂದು ಸಲ ಇಟ್ಟಿದ್ದೀನಿ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಿತ್ತು. ನಾನು ಅದರಲ್ಲಿ ಸ್ವಲ್ಪ ತುಪ್ಪನ ಹಾಕಿದ್ದೀನಿ. ಆ ಕ್ಲಿಪ್ ಮಿಸ್ ಆಗಿದೆ. ನೀವು ಒಂದು ಸಲ ಈ ಪಾಯಸನ ಟ್ರೈ ಮಾಡಿ.